ಇವತ್ತು ವಿಶೇಷವಾದ ಸೂರ್ಯ ಗ್ರಹಣ ಹಾಗೂ ಅಮಾವಾಸ್ಯೆ. ಈ 4 ರಾಶಿಯವರಿಗೆ ಲಾಟರಿ ಹೊಡೆಯುತ್ತೆ. 4 ರಾಶಿಯ ಜನರ ಅದೃಷ್ಟ ಬದಲಾಗುತ್ತೆ. ಇನ್ನು 4 ರಾಶಿಯ ಜನರಿಗೆ ಭಯಂಕರವಾದ ನಷ್ಟ ಆಗುತ್ತೆ. ಸ್ನೇಹಿತರೆ, 2025ನೇ ಇಸವಿಯ ಎಲ್ಲಕ್ಕಿಂತ ಮೊದಲ ಹಾಗೂ ದೊಡ್ಡದಾಗಿರುವಂತಹ ಸೂರ್ಯ ಗ್ರಹಣ ದಿನ ಶನಿವಾರದಂದು ಹಿಡಿಯಲಿದೆ. ಸ್ನೇಹಿತರೆ, ಈ ಬಾರಿ ಇರುವಂತಹ ಈ ಸೂರ್ಯ ಗ್ರಹಣದ ಪ್ರಭಾವ ಭಾರತ ದೇಶವನ್ನ ಹಿಡಿದುಕೊಂಡು ಹಲವಾರು ದೇಶಗಳ ಮೇಲೆ ಇದರ ಪ್ರಭಾವ ಇರಲಿದೆ. ಕೆಲವು ರಾಶಿಗಳ ಮೇಲೂ ಸಹ ಇದರ ಪ್ರಭಾವ ಬೀಳಲಿದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಈ ದಿನ ಚೈತ್ರ ಮಾಸದ ಕೃಷ್ಣ ಪಕ್ಷದ ದಿನ ಆಗಿರುತ್ತೆ. ಇದೇ ದಿನ ಶನಿದೇವರು ಕೂಡ ರಾಶಿಯ ಪರಿವರ್ತನೆ ಮಾಡಿಕೊಳ್ತಾರೆ. ಈ ದಿನ ಉತ್ತರ ಭಾದ್ರ ನಕ್ಷತ್ರ ಮತ್ತು ಮೀನರಾಶಿಯಲ್ಲಿ ಸೂರ್ಯ ಗ್ರಹಣವು ಸಂಭವಿಸಲಿದೆ. ಮೀನರಾಶಿಯ ಜನರು ಹಾಗೂ ಈ ಉತ್ತರ ಭಾದ್ರ ನಕ್ಷತ್ರ ಇರುವಂತಹ ಜನರ ಮೇಲೂ ಸಹ ಈ ಸೂರ್ಯ ಗ್ರಹಣದ ಪ್ರಭಾವ ಇರುತ್ತೆ. ಇಂತಹ ಸ್ಥಿತಿಯಲ್ಲಿ ಈ ನಕ್ಷತ್ರ ಮತ್ತು ಈ ರಾಶಿಯ ಜನರು ಸ್ವಲ್ಪ ಎಚ್ಚರಿಕೆಗಳನ್ನ ವಹಿಸೋದು ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಕೆಲವು ಅದೃಷ್ಟ ರಾಶಿಗಳು ಹೇಗಿವೆ ಅಂದರೆ, ಅವರ ಮೇಲೆ ಈ ಸೂರ್ಯ ಗ್ರಹಣದ ಪ್ರಭಾವ ತುಂಬಾನೇ ಶುಭವಾಗಿರುತ್ತೆ. ಸೂರ್ಯ ಗ್ರಹಣದ ನಂತರ ಇವರ ಅದೃಷ್ಟ ಕೂಡ ಬದಲಾಗ್ತಾ ಇದೆ. ಇಲ್ಲಿ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಇಂದಿನ ಈ ವಿಡಿಯೋದಲ್ಲಿ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ತೀವಿ. ಜೊತೆಗೆ ಸೂರ್ಯ ಗ್ರಹಣ ಎಲ್ಲೆಲ್ಲಿ ಕಾಣುತ್ತೆ, ಇದರ ಸೂತಕ ಕಾಲ ಹೇಗಿರುತ್ತೆ, ಗ್ರಹಣ ಕಾಲದಲ್ಲಿ ಎಚ್ಚರಿಕೆ ವಹಿಸಬಹುದಾದಂತಹ ಕೆಲವು ಕ್ರಮಗಳ ಬಗ್ಗೆನೂ ತಿಳಿಸ್ಕೊಡ್ತೀವಿ. ಗರ್ಭಿಣಿ ಮಹಿಳೆಯರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು, ಈ ವಿಷಯಗಳನ್ನ ಕೂಡ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆ ತನಕ ಖಂಡಿತವಾಗಿಯೂ ನೋಡ್ರಿ. ಒಂದು ವೇಳೆ ಜೀವನದಲ್ಲಿ ಭಗವಂತನಾದ ಶಿವ ಶನಿದೇವರ ಕೃಪೆಯನ್ನ ಪಡೆದುಕೊಳ್ಳಲು ನೀವು ಇಷ್ಟಪಡ್ತಾ ಇದ್ರೆ, ಸೂರ್ಯ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ರೆ ವಿಡಿಯೋವನ್ನ ಖಂಡಿತವಾಗಿ ಲೈಕ್ ಮಾಡಿ. ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನ ಶೇರ್ ಕೂಡ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೀರಿ. ಈ ಗ್ರಹಣದ ಕಾರಣದಿಂದಾಗಿ ಜಗತ್ತಿನಲ್ಲಿ ಸುಂಟರಗಾಳಿ, ಬಿರುಗಾಳಿ, ಭೂಕಂಪದಂತಹ ಘಟನೆಗಳು ನಡೀಬಹುದು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಗ್ರಹಣ ಕಾಲದಲ್ಲಿ ನಾವು ಯಾವ ಶುಭ ಕಾರ್ಯಗಳನ್ನ ಮಾಡಬಾರ್ದು ಮತ್ತು ಯಾವ ಕಾರ್ಯಗಳನ್ನ ಮಾಡೋದ್ರಿಂದ ನೀವು ದೂರ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಸೂರ್ಯ ಗ್ರಹಣದ ಸಮಯ ಏನಿದೆ ಅಂದರೆ, ನಮ್ಮ ಭಾರತೀಯ ಕಾಲಮಾನದ ಅನುಸಾರವಾಗಿ 29 ಮಾರ್ಚ್ ಮಧ್ಯಾಹ್ನ 2:20 ಗ್ರಹಣ ಶುರುವಾಗುತ್ತೆ. ಸಾಯಂಕಾಲ 6:16 ಇದರ ಮುಕ್ತಾಯ ಆಗುತ್ತೆ. ಸುಮಾರು 4 ಗಂಟೆಗಳ ಅವಧಿ ಈ ಸೂರ್ಯ ಗ್ರಹಣ ಇರುತ್ತೆ. ಯಾವ ಕ್ಷೇತ್ರದಲ್ಲಿ ಈ ಸೂರ್ಯ ಗ್ರಹಣ ಕಾಣುತ್ತದೆಯೋ ಅಲ್ಲಿ ಅದರ ಪ್ರಭಾವ ಇರುತ್ತೆ. ಯುರೋಪ್ನ ಕೆಲವು ಭಾಗಗಳಲ್ಲಿ ಇದು ಕಾಣಲಿದೆ, ಆಫ್ರಿಕಾದಲ್ಲಿ ಕಾಣುತ್ತೆ, ಉತ್ತರ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ ಕಾಣುತ್ತೆ, ಪ್ರಶಾಂತ ಸಾಗರ, ಅಟ್ಲಾಂಟಿಕಾ, ಹಿಂದೂ ಮಹಾಸಾಗರದಲ್ಲಿ ಕಾಣುತ್ತೆ ಹಾಗೂ ಏಷ್ಯಾದ ಕೆಲವು ಭಾಗಗಳಲ್ಲಿ ಕಾಣಲಿದೆ. ಈ ಕ್ಷೇತ್ರದಲ್ಲಿ ಗ್ರಹಣವಾದ ವಿಭಿನ್ನ ಚರಣಗಳಲ್ಲಿ ನೋಡಬಹುದು. ಭಾರತದ ಮೇಲಂತೂ ಇದು ಗ್ರಹಣ ಇರೋದಿಲ್ಲ. ಭಾರತದಲ್ಲಿ ಇದರ ಸೂತಕದ ಕಾಲಕ್ಕೆ ಮಾನ್ಯತೆ ಇರೋದಿಲ್ಲ. ಆದರೆ ಇದರ ನಿಯಮಗಳನ್ನ ಖಂಡಿತವಾಗಿ ಪಾಲಿಸಬೇಕು, ಯಾಕಂದ್ರೆ ಒಳ್ಳೇದಾಗುತ್ತೆ. ಇದರ ಪ್ರಭಾವವಂತೂ ಎಲ್ಲ 12 ರಾಶಿಗಳ ಮೇಲೂ ಸಹ ಇರುತ್ತೆ. ಇಲ್ಲಿ ಭಾರತದಲ್ಲಿ ಕಾಣೋದಿಲ್ಲ ಅಂದ್ರೆ ಇದರ ಪ್ರಭಾವ ಜನರ ಮೇಲೆ, ಜೀವಿಗಳ ಮೇಲೆ ಇಲ್ಲ ಅಂತಲ್ಲ, ಪ್ರತಿಯೊಂದು ಸ್ಥಳಗಳಲ್ಲೂ ಇದರ ಪ್ರಭಾವ ಇರುತ್ತೆ. ಎಚ್ಚರಿಕೆಯನ್ನ ಎಲ್ಲರೂ ಕೂಡ, ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಎಷ್ಟೆಲ್ಲ ಜೀವ ಜಂತುಗಳಿವೆಯೋ ಎಲ್ಲರ ಮೇಲೂ ಇದರ ಪ್ರಭಾವ ಇರುತ್ತೆ. ಮಾನವರು ಕೆಲವರು ಎಚ್ಚರಿಕೆಗಳನ್ನ ವಹಿಸಬೇಕು. ಈ ಸಮಯದಲ್ಲಿ ಮಕ್ಕಳು, ರೋಗಿಗಳು, ವೃದ್ಧರನ್ನ ಬಿಟ್ಟು ಯಾರು ಸಹ ಊಟವನ್ನ ರೆಡಿ ಮಾಡಿಕೊಂಡು ತಿನ್ನೋದಾಗ್ಲಿ ಊಟ ಮಾಡೋದಾಗ್ಲಿ ಮಾಡಬಾರ್ದು. ಈ ಸಮಯದಲ್ಲಿ ಆಹಾರದಲ್ಲಿ ಕುಡಿಯುವಂತಹ ನೀರಿನಲ್ಲಿ ತುಳಸಿ ಎಲೆಗಳನ್ನ ಹಾಕಿ ಇಡಬೇಕು. ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಲಿಕ್ವಿಡ್ ಪದಾರ್ಥಗಳನ್ನ ಬಿಟ್ಟು ಬೇರೆ ಊಟದ ಸೇವನೆ ಮಾಡಬಾರ್ದು. ಗರ್ಭಿಣಿ ಮಹಿಳೆಯರು ಮನೆಯನ್ನ ಬಿಟ್ಟು ಆಚೆ ಓಡಾಡಬಾರ್ದು. ಜೊತೆಗೆ ಚಾಕು, ಸೂಜಿಯಂತಹ ಹರಿತವಾದ ಚೂಪಾದ ವಸ್ತುಗಳನ್ನ ಬಳಸಬಾರ್ದು. ಗ್ರಹಣದ ಕಾಲದಲ್ಲಿ ನಿದ್ರೆ ಮಾಡೋದು, ಊಟ ಮಾಡೋದು ಎರಡೂ ಕೂಡ ನಿಷೇಧಿಸಲಾಗಿದೆ. ಅದರಲ್ಲಿ ನೀವು ಊಟ ಮಾಡಬಾರ್ದು, ನಿದ್ರೆ ಕೂಡ ಮಾಡಬಾರ್ದು. ಗ್ರಹಣ ಕಾಲದಲ್ಲಿ ನೀವು ಮಹತ್ವವಾದಂತಹ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಗ್ರಹಣದ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಪ್ರಮಾಣದಲ್ಲಿ ಇರುವಂತಹ ವಿಶೇಷವಾದ ಮಾತೇನಿದೆ
ಅಂದ್ರೆ ಕೆಲವು ರಾಶಿಗಳು ತುಂಬಾನೇ ಅದೃಷ್ಟಶಾಲಿ ಆಗಲಿವೆ. ಯಾವಾಗ ಸೂರ್ಯ ಗ್ರಹಣ ಮುಗಿಯುತ್ತೋ ಆಗ ಅವಶ್ಯಕತೆ ಇದ್ದವರಿಗೆ ನೀವು ಖಂಡಿತವಾಗಿ ದಾನ ಧರ್ಮಗಳನ್ನ ಮಾಡಬೇಕು. ವಸ್ತ್ರದಾನ ಮಾಡಿ, ಅನ್ನದಾನ ಮಾಡಿ, ಹಣದ ಅವಶ್ಯಕತೆ ಇದ್ದವರಿಗೂ ಹಣದ ದಾನ ಮಾಡಿ. ಗ್ರಹಣವನ್ನ ಅಷ್ಟೊಂದು ಒಳ್ಳೆಯದಲ್ಲ ಅಂತ ತಿಳಿಯಲಾಗಿದೆ. ಹಾಗಾಗಿ ಗ್ರಹಣದ ಕಾಲದಲ್ಲಿ ದೇವಾನುದೇವತೆಗಳ ಫೋಟೋ ಆಗಲಿ ಅಥವಾ ಮೂರ್ತಿಗಳನ್ನ ಸ್ಪರ್ಶಿಸಬಾರ್ದು. ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು. ಯಾಕಂದ್ರೆ ಇದನ್ನ ಅತ್ಯಂತ ಅಶುಭ ಅಂತ ತಿಳಿಯಲಾಗಿದೆ. ಗ್ರಹಣ ಕಾಲದಲ್ಲಿ ಬೀಳುವಂತಹ ಅಶುಭ ಪ್ರಭಾವದಿಂದಾಗಿ ಉಳಿದುಕೊಳ್ಳಲು ನೀವು ನಿಮ್ಮ ಜೀವನದಲ್ಲಿ ತುಂಬಾ ಮಹತ್ವಪೂರ್ಣವಾದ ಮಂತ್ರಗಳ ಜಪವನ್ನ ಸಹ ಮಾಡಬಹುದು. ಉದಾಹರಣೆಗೆ ಮಹಾಮೃತ್ಯುಂಜಯ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮಃ ಶಿವಾಯ, ಜೈ ಶ್ರೀ ಕೃಷ್ಣ, ಈ ರೀತಿ ಮಂತ್ರಗಳನ್ನ ಜಪ ಮಾಡಿರಿ. ಇಲ್ಲಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಬಹುದು. ಸೂರ್ಯ ದೇವರ ಮಂತ್ರವನ್ನ ಸಹ ಜಪ ಮಾಡಬಹುದು. ಇದರಿಂದ ಸೂರ್ಯ ದೇವರ ಮೇಲೆ ಬಂದಿರುವಂತಹ ತೊಂದರೆಗಳು ಕಡಿಮೆಯಾಗುತ್ತೆ. ನಿಮ್ಮ ಮೇಲೆ ಸೂರ್ಯ ದೇವರ ಕೃಪೆ ಅಧಿಕವಾಗಿ ಬೀಳುತ್ತೆ. ಈ ಸಮಯದಲ್ಲಿ ನೀವು ಖಂಡಿತವಾಗಿ ತುಳಸಿ ದಳಗಳ ಸೇವನೆಯನ್ನ ಮಾಡಬಹುದು. ಈ ಸೂರ್ಯ ಗ್ರಹಣವಂತೂ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನ ಕೂಡ ಕೊಡಿಸುತ್ತೆ. ಆದ್ರೆ ಈ ಸೂರ್ಯ ಗ್ರಹಣ ನಮ್ಮ ದೇಶಕ್ಕಾಗಿ ತುಂಬಾನೇ ಮಹತ್ವಪೂರ್ಣದ್ದಾಗಿರುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಎಲ್ಲಾ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಯಾವ ಅದೃಷ್ಟಶಾಲಿ ಜನರು ಗ್ರಹಣ ಕಾಲದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಎಲ್ಲಕ್ಕಿಂತ ಮೊದಲ ಅದೃಷ್ಟಶಾಲಿ ರಾಶಿ ಮೇಷರಾಶಿ. ಮೇಷರಾಶಿಯ ಜನರು ಪ್ರಾಪರ್ಟಿ ಖರೀದಿ ಮಾಡುವಂತಹ ಕನಸನ್ನ ಕಾಣ್ತಾ ಇದ್ರೆ ಅದು ಖಂಡಿತವಾಗಿ ಈಡೇರುತ್ತೆ. ಸೂರ್ಯ ಗ್ರಹಣ ನಿಮ್ಗಾಗಿ ಅತ್ಯಂತ ಶುಭವಾಗಿದೆ. ಸಿಲುಕಿಕೊಂಡಿರುವಂತಹ ಹಣಕಾಸು ಮರಳಿ ಸಿಗುವ ಸಾಧ್ಯತೆ ಇದೆ. ಕುಟುಂಬದವರೊಡನೆ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀರಾ. ಒಳ್ಳೆಯ ಜನರನ್ನ ಭೇಟಿ ಆಗ್ತೀರಾ ಹಾಗೂ ಪ್ರಭಾವಶಾಲಿ ಜನರನ್ನ ಕೂಡ ಭೇಟಿ ಆಗ್ತೀರಾ. ಈ ಸಮಯದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಿಂದ ಅದ್ಭುತವಾದ ಲಾಭಗಳನ್ನ ಗಳಿಸ್ತೀರಾ. ಕುಟುಂಬದಲ್ಲಿರುವಂತಹ ಜನರ ಸಲಹೆಗಳನ್ನ ನೀವು ಕೇಳಬೇಕಾಗತ್ತೆ. ನಿಮ್ಮ ಜನರಿಂದ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಯಾರು ಜಾಬ್ ಮಾಡ್ತಾರೋ, ಪ್ರೈವೇಟ್ ಜಾಬ್ ಮಾಡ್ತಾರೋ ಅವರಿಗೆ ಪ್ರಮೋಷನ್ ಸಿಗುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣ ಉಳಿಯಲಿದೆ. ಕುಟುಂಬದವರ ಜೊತೆ ತುಂಬಾ ಸಂತೋಷದಿಂದ ಕಾಲ ಕಳಿತೀರಾ. ಆರ್ಥಿಕ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಲಿದೆ. ಆರೋಗ್ಯದ ಬಗ್ಗೆ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸೋದು ತುಂಬಾನೇ ಮುಖ್ಯ ಇದೆ. ಹಳೆಯ ಕೋರ್ಟ್ ಕಚೇರಿಯ ವಿಷಯಗಳು ನಿಮ್ಮ ಪಕ್ಷಕ್ಕೆ ಬರಬಹುದು. ಮುಂದಿನ ಅದೃಷ್ಟಶಾಲಿ ರಾಶಿಯು ಮಿಥುನ ರಾಶಿ. ಮಿಥುನ ರಾಶಿಯ ಜನರಿಗೆ ಇನ್ಕಮ್ ಬರೋದ್ರ ಜೊತೆಗೆ ಶೇರ್ ಮಾರ್ಕೆಟ್ನಿಂದ ಲಾಭಗಳನ್ನು ಕೂಡ ಗಳಿಸ್ತಾರೆ. ಕೆಲವು ಮಹತ್ವಪೂರ್ಣವಾದ ಕಾರ್ಯಗಳು ಕೂಡ ಇವರಿಂದ ಆಗಲಿದೆ. ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗುವ ಯೋಗ ಕೂಡ ಬರುತ್ತೆ. ಇಲ್ಲಿ ಜಮೀನುಗಳನ್ನ ಸೇಲ್ ಮಾಡಬಹುದು. ಒಂದು ವೇಳೆ ಪ್ರೇಮ ಜೀವನ ಇದ್ರೆ ಅದರಲ್ಲಿ ತಾಳಮೇಳ ಕಾಪಾಡಿಕೊಳ್ಬೇಕು. ಇಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ. ಪಾರ್ಟ್ನರ್ ಜೊತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಒಳ್ಳೆಯದಾಗಿದೆ. ಲವ್ ಪಾರ್ಟ್ನರ್ ಆಗಲಿ ಜೀವನದ ಸಂಗಾತಿಯ ಕಡೆಯಿಂದ ಒಳ್ಳೆಯ ಸುದ್ದಿಗಳನ್ನ ಕೇಳಲು ಸಿಗಲಿದೆ. ಇಲ್ಲಂತೂ ಯಾತ್ರೆ ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ಪ್ರಯಾಣವನ್ನ ಕಡಿಮೆ ಮಾಡಿ. ಜೀವನ ಸಂಗಾತಿಯೊಂದಿಗೆ ಮಧುರ ಸಂಬಂಧ ಇಲ್ಲಿ ಬರಲಿದೆ. ಇಲ್ಲಿ ಕುಟುಂಬದವರ ಸಹಯೋಗ ಕೂಡ ಸಿಗಲಿದೆ. ಯಾವುದಾದ್ರೂ ಕಾನೂನಿನ ಸಮಸ್ಯೆಗಳಿದ್ರೆ ಅವು ದೂರ ಆಗತ್ತೆ. ಇಲ್ಲಂತೂ ಸಮಯವನ್ನ ನೀವು ಸರಿಯಾಗಿ ಬಳಸ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಸಮಯವನ್ನ ವೇಸ್ಟ್ ಮಾಡಬೇಡಿ. ಮುಂದಿನ ಭಾಗ್ಯಶಾಲಿ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಜನರ ಅದೃಷ್ಟವಂತೂ ಸೂರ್ಯ ಗ್ರಹಣದ ಕಾರಣದಿಂದಾಗಿ ಹೆಚ್ಚಾಗಿ ಬದಲಾಗಲಿದೆ. ಬ್ಯಾಂಕ್ನಿಂದ ಲೋನ್ಗಳು ಸಿಗಬಹುದು. ಸಮಾಜದಲ್ಲಿ ಗೌರವ ಘನತೆ ಸಿಗುತ್ತೆ. ಅವಶ್ಯಕತೆ ಇದ್ದಾಗ ಹಣ ಕೂಡ ನಿಮಗೆ ಸಿಗಲಿದೆ. ಜೊತೆಗೆ ಕೋರ್ಟ್ ಕಚೇರಿಯ ವಿಷಯಗಳು ನಿಮ್ಮ ಪಕ್ಷಕ್ಕೆ ಬರಲಿವೆ. ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗಲಿದೆ. ಜೊತೆಗೆ ವ್ಯರ್ಥವಾದ ಚಿಂತೆಗಳು ಕಡಿಮೆಯಾಗಲಿದೆ. ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ. ಧನ ಸಂಪತ್ತು ಬರುವ ಸಾಧ್ಯತೆ, ಹೊಸ ಅವಕಾಶಗಳು ಸಿಗಲಿವೆ. ಕೆಲವು ವಿಷಯಗಳಂತೂ ನೀವು ದುರ್ಬಲ ಇರಬಹುದು. ಆದರೆ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅವುಗಳಿಂದ ಕೂಡ ಮುಕ್ತಿ ಸಿಗುತ್ತೆ. ಜೊತೆಗೆ ಧನ ಸಂಪತ್ತಿನಲ್ಲಿ ಸುಧಾರಣೆ ಆಗುತ್ತೆ. ಇಲ್ಲಂತೂ ನೀವು ಕೆಲವು ಮಹತ್ವಪೂರ್ಣವಾದ ಕಾರ್ಯಗಳು ನಡೆಯುತ್ತೆ. ಸಂತಾನ ಪ್ರಾಪ್ತಿಯ ಯೋಗ ಕೂಡ ಕೆಲವರಿಗೆ ಇದೆ. ಎಲ್ಲಾದ್ರೂ ಸಾಲಗಳಿದ್ರೆ ಅವು ಕೂಡ ತೀರು ಹೋಗುತ್ತೆ. ಕಾನೂನು ವಿಷಯಗಳಲ್ಲಿ ಲಾಭ ಆಗುತ್ತೆ. ಸರಿಯಾಗಿ ಯೋಚನೆ ಮಾಡಿ ಜೀವನದಲ್ಲಿ ನಡೆದ್ರೆ ಒಳ್ಳೆ ಲಾಭಗಳನ್ನ ಕಾಣ್ತೀರಾ. ಮುಂದಿನ ಭಾಗ್ಯಶಾಲಿ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇನ್ಕಮ್ ಜೊತೆಗೆ ವ್ಯಾಪಾರದಲ್ಲಿ ಲಾಭಗಳನ್ನ ಇವರು ಕಾಣ್ತಾರೆ. ಅಡಚಣೆಗಳು, ಸಮಸ್ಯೆಗಳು ಇಲ್ಲಿ ದೂರ ಆಗ್ತವೆ. ಇನ್ಕಮ್ ಚೆನ್ನಾಗಿ ಬರುವಂತಹ ದಾರಿಗಳು ಕೂಡ ಸಿಗಲಿವೆ. ಧನ ಲಾಭ ಆಗಲಿದೆ. ಪ್ರಾಪರ್ಟಿ ಖರೀದಿ ಮಾಡುವಂತಹ ಕನಸು ಪೂರ್ಣಗೊಳ್ಳಲಿದೆ.
ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರೆ ಅವರಿಗೆ ತುಂಬ ಒಳ್ಳೆಯ ಸಮಯ ಆಗಿದೆ. ನಿಂತಿರುವಂತಹ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಾ, ಹೊಸ ಬಿಸ್ನೆಸ್ಗಳನ್ನು ಮಾಡ್ತೀರಾ, ನೀವು ಭವಿಷ್ಯದಲ್ಲಿ ಲಾಭವನ್ನು ಕಾಣ್ತೀರಾ, ಭವಿಷ್ಯದಲ್ಲಿ ಲಾಭಗಳು ಸಿಗ್ತವೆ. ಆರೋಗ್ಯ ಉತ್ತಮವಾಗಿದೆ. ಯಾವ ಕ್ಷೇತ್ರದಲ್ಲಿ ಕಾರ್ಯಗಳನ್ನು ಮಾಡ್ತೀರಾ ಅಲ್ಲಿ ಉತ್ತಮವಾದ ಲಾಭಗಳನ್ನು ಕಾಣ್ತೀರಾ. ಜೀವನದಲ್ಲಿ ನಿಮ್ಮ ಮಕ್ಕಳು ಒಳ್ಳೆಯ ಸುದ್ದಿಯನ್ನು ತರ್ತಾರೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡ್ಬೋದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಲಾಭಗಳು ಆಗ್ಬೋದು. ಇಲ್ಲಿ ಬದಲಾವಣೆ ಯೋಗ ಕೂಡ ಇದೆ. ಇಲ್ಲಿ ಪ್ರೇಮ ಜೀವನವೂ ಕೂಡ ತುಂಬ ಬೆಸ್ಟ್ ಆಗಿರುತ್ತೆ. ಸಂಗಾತಿಯ ಸಹಯೋಗ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಹೊಸ ಗುರುತು ಕೂಡ ಆಗಲಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಲಾಭ ಸಿಗುತ್ತೆ. ಸ್ನೇಹಿತರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಬಿಡಬಾರ್ದು. ಮುಂದಿನ ಅದೃಷ್ಟಶಾಲಿ ರಾಶಿ ಮಕರ ರಾಶಿ. ಇನ್ಕಮ್ ಹೆಚ್ಚಾಗಿ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿಯನ್ನು ಕಾಣ್ತಾರೆ. ಧನ ಸಂಪತ್ತಿನಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ. ಕುಟುಂಬದಲ್ಲಿ ಕೆಲವು ಜವಾಬ್ದಾರಿಗಳು ಹೆಚ್ಚಾಗಬಹುದು. ನಿಂತಿರುವಂತಹ ಸಿಲುಕಿ ಹಾಕಿಕೊಂಡಿರುವಂತಹ ಹಣ ಕೂಡ ಮರಳಿ ಸಿಗಲಿದೆ. ಕಾರ್ಯಕ್ಷೇತ್ರಗಳಲ್ಲಿ ಹೊಸ ಜನರಿಂದ ಸಹಯೋಗ ಸಿಗಲಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಗಳು ನಿಮ್ಮಲ್ಲಿ ಇರ್ಬೋದು. ಲವ್ ಪಾರ್ಟ್ನರ್ ಜೊತೆ ಮದುವೆ ಆಗಲು ಇಷ್ಟಪಡ್ತಾ ಇದ್ರೆ ಮನೆಯ ಜನರ ಒಪ್ಪಿಗೆ ಕೂಡ ಸಿಗುತ್ತೆ. ಇಲ್ಲಿ ಉತ್ತಮವಾದ ಆದಾಯ ಬರುವಂತಹ ಸಾಧ್ಯತೆ ಯೋಗ ಕೂಡ ಇದೆ. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿ ತುಂಬಾನೇ ವಿಶೇಷವಾಗಿದೆ. ಅವರು ಕುಂಭರಾಶಿಯ ಜನರಾಗಿದ್ದಾರೆ. ಕುಂಭರಾಶಿಯ ಜನರ ಇನ್ಕಮ್ ಹೆಚ್ಚಾಗೋದರ ಜೊತೆಗೆ ಗೌರವ ಘನತೆ ಸಮಾಜದಲ್ಲಿ ಹೆಚ್ಚಾಗಲಿದೆ. ಸಿಲುಕಿಕೊಂಡಿರುವಂತಹ ಹಣ ಮರಳಿ ಸಿಗುತ್ತೆ. ಇಲ್ಲಿ ನೀವು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಅಪೂರ್ಣವಾದ ಕಾರ್ಯಗಳನ್ನು ನೀವು ಪೂರ್ತಿ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಏರಿಳಿತಗಳು ದೂರ ಆಗಲಿವೆ. ಪೂಜೆ ಪಠಣಗಳಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿ ಉಳಿಯುತ್ತೆ. ಯಾವುದೇ ಶ್ರಮ ಇಲ್ಲದೆ ವ್ಯವಸಾಯದಲ್ಲಿ ಒಳ್ಳೆಯ ಲಾಭಗಳನ್ನು ಕಾಣ್ತೀರಾ. ಇಲ್ಲಿ ಪಂಚಗ್ರಹದ ಯೋಗ ಕೂಡ ಆಗುತ್ತೆ. ಇಲ್ಲಿ ಶನಿದೇವರು ಈ ದಿನ ಪರಿವರ್ತನೆಗೊಳ್ತಾ ಇದ್ದಾರೆ. ಅವರ ಕೃಪೆ ಕೂಡ ಇರುತ್ತೆ. ಸೂರ್ಯ ದೇವರ ಕೃಪೆ ಕೂಡ ಬೀಳುತ್ತೆ. ಈ ದಿನ ಶನಿ ಮತ್ತು ಸೂರ್ಯರ ಯುತಿ ಕೂಡ ಇರುತ್ತೆ. ಜೊತೆಗೆ ಶುಕ್ರ ಬುಧ ರಾಹು ಸೂರ್ಯ ಶನಿ ಮೀನರಾಶಿಯಲ್ಲಿ ಇರುವ ಕಾರಣದಿಂದಾಗಿ ಮೀನರಾಶಿಯಲ್ಲಿ ಗ್ರಹಣ ಇರುತ್ತೆ. ಹಾಗಾಗಿ ಪಂಚಗ್ರಹದಿಂದಲೂ ಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಯ ಜನರು ಎಚ್ಚರಿಕೆಗಳನ್ನು ವಹಿಸಬೇಕು ಅಂತ ತಿಳಿಸ್ತೀವಿ ಬನ್ನಿ. ಇವುಗಳಲ್ಲಿ ಕರ್ಕ ರಾಶಿ ಇದೆ, ವೃಷಭ ರಾಶಿ ಇದೆ. ಇವರು ಎಚ್ಚರಿಕೆಗಳನ್ನು ವಹಿಸಬೇಕು. ಜೊತೆಗೆ ತುಲಾ ರಾಶಿಯ ಜನರು ಕೂಡ ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ಮುಖ್ಯವಾಗಿದೆ. ಇಲ್ಲಿ ವೃಶ್ಚಿಕ ರಾಶಿಯ ಜನರು, ಧನುರಾಶಿಯ ಜನರು, ಮೀನರಾಶಿಯ ಜನರು ತುಂಬ ಎಚ್ಚರಿಕೆಗಳನ್ನು ವಹಿಸೋದು ಮುಖ್ಯವಾಗಿರುತ್ತೆ. ಇಲ್ಲಿ ಕೊಡುವುದನ್ನು ತೆಗೆದುಕೊಳ್ಳುವಂತಹ ಕಾರ್ಯಗಳನ್ನು ಕೂಡ ಮಾಡಬಾರ್ದು. ದುರ್ಘಟನೆಗಳಿಂದ ಉಳಿದುಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಎಚ್ಚರಿಕೆಯಿಂದ ವಾಹನ ಚಲಾಯಿಸೋದು ಇಂಪಾರ್ಟೆಂಟ್ ಇದೆ. ಅಂದರೆ ಇಲ್ಲಿ ವಾದ ವಿವಾದಗಳಿಂದ ದೂರ ಇರೋದು ಒಳ್ಳೆಯದು. ಇಲ್ಲಿ ವಿಶೇಷವಾದ ರಾಶಿಯ ಜನರಿಗೆ ವಿಶೇಷವಾದ ಲಾಭಗಳು ಆಗುತ್ತೆ. ಉಳಿದವರು ಎಚ್ಚರಿಕೆಗಳನ್ನು ನಾವು ತಿಳಿಸಿದ ಮಾಹಿತಿಯನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದರಲ್ಲಿ ನಿಮ್ಮ ರಾಶಿ ಕೂಡ ಕೊಟ್ಟಿದ್ರೆ ತಪ್ಪದೆ ಶೇರ್ ಮಾಡಿ. ಜೈ ಸೂರ್ಯದೇವ.